ದೇವಮಾನವ ಸ್ವಯಂ ಘೋಷಿತ ದೇವಮಾನವ ಅಶೋಕ್ ಖರಾಟ್ನ ನಸುಕಿನ ಜಾವ 3 ಗಂಟೆಯ ಸುಮಾರಿಗೆ ಆತನ ಫಾರ್ಮ್ ಹೌಸ್ಗೆ ನುಗ್ಗುವಂತಹ ಪೊಲೀಸರು ಬಹಳ ಚಾಣಾಕ್ಷತನದಿಂದ ಆಪರೇಷನ್ ಮಾಡಿ ಆತನನ್ನು ಅರೆಸ್ಟ್ ಮಾಡುವಲ್ಲಿ ಸಕ್ಸಸ್ ಆಗ್ತಾರೆ. ಬಟ್ ಅಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಪೆನ್ ಡ್ರೈವ್ ಪೊಲೀಸರ ಕೈಗೆ ಸಿಕ್ಕಿದೆ. ಆ ಪೆನ್ ಡ್ರೈವ್ ನ ಓಪನ್ ಮಾಡಿದಂತಹ ಪೊಲೀಸರು ಆಘಾತಕ್ಕೊಳಗಾಗಿದ್ದಾರೆ. ಯಾಕಂದ್ರೆ ಆ ಪೆನ್ ಡ್ರೈವ್ ನಲ್ಲಿ ಇದ್ದಿದ್ದು ಇದೇ ಸ್ವಯಂ ಘೋಷಿತ ದೇವಮಾನವ ಅಶೋಕ್ ಖರಾಟ್ನ ರಾಸಲೀಲೆಗಳು. ಒಂದಲ್ಲ ಎರಡಲ್ಲ, ಪೆನ್ ಡ್ರೈವ್ ನಲ್ಲಿ ಇದ್ದಿದ್ದು ಒಟ್ಟು 58 ವಿಡಿಯೋಗಳು. ಹಲವು ಮಹಿಳೆಯರ ವಿಡಿಯೋನ ಚಿತ್ರೀಕರಣ ಮಾಡಿದ್ದು ಈ ಸಂದರ್ಭದಲ್ಲಿ ಬಯಲಾಗಿದೆ. ಕೇವಲ ಲೈಂಗಿಕ ದೌರ್ಜನ್ಯಕ್ಕಷ್ಟೇ ಆ ಮಹಿಳೆಯರನ್ನ ಆತ ಬಳಕೆ ಮಾಡಿಕೊಂಡಿಲ್ಲ. ತನ್ನ ಪ್ರಭಾವವನ್ನ ಬಳಸಿ, ಜನರ ನಂಬಿಕೆಯನ್ನ ಬಳಸಿ, ಆ ಮಹಿಳೆಯರ ವಿಶ್ವಾಸವನ್ನ ದುರ್ಬಳಕೆ ಮಾಡಿಕೊಂಡು ಅವರನ್ನ ಲೈಂಗಿಕವಾಗಿ ಎಕ್ಸ್ಪ್ಲಾಯ್ಟ್ ಮಾತ್ರ ಮಾಡಿಲ್ಲ, ಲೈಂಗಿಕವಾಗಿ ಶೋಷಣೆಗೆ ಮಾತ್ರ ಒಳಪಡಿಸಿಲ್ಲ. ಈತನ ಉದ್ದೇಶ ಎಷ್ಟು ಕ್ರಿಮಿನಲ್ ಆಗಿತ್ತು ಅನ್ನೋದಕ್ಕೆ ಆತ ಅವುಗಳ ವಿಡಿಯೋ ಮಾಡಿದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಒಂದು ಪೆನ್ ಡ್ರೈವ್, ಅದರಲ್ಲಿದ್ದಿದ್ದು ಸುಮಾರು 58 ವಿಡಿಯೋಗಳು. ಈ ರಹಸ್ಯ ಕ್ಯಾಮೆರಾಗಳ ಮೂಲಕ 58 ವಿಡಿಯೋಗಳನ್ನ ಆತ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದ. ಅದೇ ವಿಡಿಯೋಗಳನ್ನ ಉಪಯೋಗ ಮಾಡಿಕೊಂಡು ಆ ಮಹಿಳೆಯರನ್ನ ಬ್ಲಾಕ್ ಮೇಲ್ ಮಾಡುವಂತಹ ಕೆಲಸವನ್ನ ಈತ ಮಾಡ್ತಾ ಇದ್ದ. ಇಡೀ ಪ್ರಕರಣದಲ್ಲಿ ಈತನ ವಿರುದ್ಧ ಇರುವಂತಹ ಮಹತ್ವದ ಸಾಕ್ಷಿಯೇ ಆತನೇ ಇರಿಸಿಕೊಂಡಿದ್ದಂತಹ ಪೆನ್ ಡ್ರೈವ್, ಆತನೇ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಕಾಪಿ ಮಾಡಿ ಇಟ್ಕೊಂಡಿದ್ದಂತಹ ಪೆನ್ ಡ್ರೈವ್. ಫಾರ್ಮ್ ಹೌಸ್ ಹಾಗೆ ಕಚೇರಿಯಲ್ಲಿ ರಹಸ್ಯ ಕ್ಯಾಮೆರಾಗಳನ್ನ ಇಟ್ಟು ಅದನ್ನ ರೆಕಾರ್ಡ್ ಮಾಡ್ತಾ ಇದ್ದ. ಮಹಿಳೆಯರಿಗೆ ಗೊತ್ತೇ ಆಗದ ಹಾಗೆ ತಾನು ಅವರ ಜೊತೆ ಕಳೆಯುವಂತಹ ಖಾಸಗಿ ಕ್ಷಣಗಳನ್ನ ರೆಕಾರ್ಡ್ ಮಾಡಿಕೊಳ್ಳುವಂತಹ ಕೆಲಸವನ್ನ ಈ ಅಶೋಕ್ ಖರಾಟ್ ಮಾಡ್ತಿದ್ದ ಅನ್ನೋದು ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿರುವಂತಹ ವಿಚಾರ. ಈ ವಿಡಿಯೋಗಳನ್ನ ತೋರಿಸಿ ಸಂತ್ರಸ್ತೆಯರನ್ನ ಬೆದರಿಸ್ತಾ ಇದ್ನಂತೆ, ಬೆದರಿಸಿ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ನಂತೆ. ಅಷ್ಟು ಮಾತ್ರ ಅಲ್ಲ, ಪದೇ ಪದೇ ಆ ಮಹಿಳೆಯರನ್ನ ಲೈಂಗಿಕ ಕಿರುಕುಳಕ್ಕೆ ಬಳಸ್ಕೊಳ್ತಾ ಇದ್ದ, ತನ್ನ ಕಾಮತೃಷಿಯನ್ನ ತೀರಿಸುವುದಕ್ಕೆ ಬಳಸಿಕೊಳ್ತಾ ಇದ್ದ. ಪೆನ್ ಡ್ರೈವ್ ನಲ್ಲಿನ ವಿಡಿಯೋಗಳ ಸತ್ಯಾಸತ್ಯತೆಯನ್ನ ತಿಳಿಯೋದಕ್ಕೆ ಆ ಪೆನ್ ಡ್ರೈವ್ ನ ಸದ್ಯ FSLಗೆ ರವಾನೆ ಮಾಡಲಾಗಿದೆ. ವಿಡಿಯೋಗಳನ್ನ ಯಾವಾಗ ಚಿತ್ರೀಕರಿಸಲಾಗಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಪೊಲೀಸರು ಕೈಗೆತ್ತಿಕೊಳ್ಳಲಿದ್ದಾರೆ. FSL ವರದಿಯ ಬಳಿಕ ಪೆನ್ ಡ್ರೈವ್ ನಿಂದ ಸಂಕಷ್ಟ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಈ ನಕಲಿ ದೇವಮಾನವ ಅಶೋಕ್ ಖರಾಟ್ಗೆ ಹಲವು ಮಹಿಳೆಯರಿಗೆ ಆತ ಕಿರುಕುಳ ನೀಡಿದ್ದು ಬಯಲಾಗುವಂತಹ ಸಾಧ್ಯತೆ ಇದೆ. ಆಘಾತಕಾರಿ ವಿಚಾರ ಏನು ಅಂದ್ರೆ, ನಾನು ಆಗ್ಲೇ ಉಲ್ಲೇಖ ಮಾಡಿದೆ, ದೇವರನ್ನೇ ಅಸ್ತ್ರ ಮಾಡಿಕೊಂಡು, ಮಂತ್ರವನ್ನೇ ತನ್ನ ಶೀಲ್ಡ್ ಮಾಡಿಕೊಂಡು, ಜನರ ಭಯ, ಮಹಿಳೆಯರ ಭಯವನ್ನೇ ಬಂಡವಾಳ ಮಾಡಿಕೊಂಡು ಭವಿಷ್ಯವನ್ನ ಹೇಳ್ತೀನಿ ಅಂತ ಹೇಳಿ ಹೆಣ್ಣು ಮಕ್ಕಳನ್ನ ತನ್ನ ಬುಟ್ಟಿಗೆ ಹಾಕೊಳ್ತಾ ಇದ್ದಂಥ ಈತ ಆ ವಿಡಿಯೋ ಏನ್ ರೆಕಾರ್ಡ್ ಮಾಡಿದ್ದಾನೆ, ಆ ವಿಡಿಯೋದಲ್ಲಿರೋದೆಲ್ಲ ಮಹಾರಾಷ್ಟ್ರದ ಪ್ರಮುಖ ರಾಜಕಾರಣಿಗಳ ಮನೆಯ ಹೆಣ್ಣು ಮಕ್ಕಳು ಅನ್ನುವಂಥ ಮಾಹಿತಿ ಇದೆ. ಜೊತೆಗೆ ಖುದ್ದು ಕೆಲ ರಾಜಕಾರಣಿಗಳು ಇದ್ದಾರಂತೆ, ಕೆಲ ಸೆಲೆಬ್ರಿಟಿಗಳ ವಿಡಿಯೋಗಳು ಕೂಡ ಇದೆಯಂತೆ. ಎಲ್ಲರೂ ಕೂಡ ಪ್ರಾಮಿನೆಂಟ್ ಫಿಗರ್ಸ್ ಅನ್ನುವಂಥ ಮಾಹಿತಿ. ಹಾಗೇನಾದ್ರೂ ಆಗ್ಬಿಟ್ರೆ ಇದು ಮಹಾರಾಷ್ಟ್ರದ ಎಪ್ಸ್ಟೀನ್ ಫೈಲ್ಸ್ ನ ರೀತಿಯೇ ಅಶೋಕ್ ಖರಾಟ್ ಫೈಲ್ಸ್ ಆಗ್ಬಿಡುತ್ತೆ. ದೊಡ್ಡ ಮಟ್ಟದಲ್ಲಿ ರಾಜಕೀಯ ಸಂಚಲನಕ್ಕೆ, ರಾಜಕೀಯ ವಾಗ್ಯುದ್ಧಕ್ಕೆ ಈತನ ಈ ವಿಡಿಯೋಗಳು ಕಾರಣ ಆಗ್ಲಿವೆ. ಯಾಕಂದ್ರೆ ಯಾವ ರಾಜಕಾರಣಿಗಳು ಈತನ ಪಾದಪೂಜೆಯನ್ನ ಮಾಡ್ತಾ ಇದ್ರು, ಅದೇ ರಾಜಕಾರಣಿಗಳನ್ನ, ಮಹಿಳಾ ರಾಜಕಾರಣಿಗಳನ್ನ ತನ್ನ ಕಾಮತೃಷೆಗೆ ಈತ ಬಳಸ್ಕೊಳ್ತಾ ಇದ್ದ ಅನ್ನೋದು ಗಂಭೀರವಾಗಿ ಕೇಳಿ ಬರ್ತಾ ಇರುವಂತಹ ಆರೋಪ. ಹಾಗಾದ್ರೆ ಮುಂದಿನ ತನಿಖೆ ಹೇಗೆ? ಪೊಲೀಸರು ಈತನ ವಿರುದ್ಧ ಯಾವ ರೀತಿ ತನಿಖೆಯನ್ನ ಮಾಡಲಿದ್ದಾರೆ? ಮೊದಲನೇದಾಗಿ, ಈತ ಸಮಾಜದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿ ಗುರುತಿಸಿಕೊಂಡಿರುವಾತ. ಸಾಕ್ಷಿಗಳನ್ನ ಕಲೆ ಹಾಕಬೇಕು ಇಂಥ ಪ್ರಕರಣಗಳಲ್ಲಿ. ಅದು ಫಿಸಿಕಲ್ ಎವಿಡೆನ್ಸ್ ಆಗಿರಬಹುದು ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಆಗಿರಬಹುದು, ಸಾಕ್ಷಿಗಳನ್ನ ಕಲೆ ಹಾಕೋದು ಮುಖ್ಯ ಆಗುತ್ತೆ. ಅಶೋಕ್ ಖರಾಟ್ನ ಸಹಚರರು ಫಾರ್ಮ್ ಹೌಸ್ನಲ್ಲಿನ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಪೊಲೀಸರು. 58 ವಿಡಿಯೋಗಳನ್ನ ಪ್ರಮುಖವಾಗಿ ಪರಿಗಣಿಸಿ ತನಿಖೆ ಮಾಡುವುದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ವಿಡಿಯೋಗಳಲ್ಲಿ ಕಂಡುಬರುವಂತಹ ಮಹಿಳೆಯರನ್ನ ಗುರುತಿಸಿ ಅವರನ್ನೂ ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಲೈಂಗಿಕ ಕಿರುಕುಳ ಅಥವಾ ಬ್ಲಾಕ್ ಮೇಲ್ ನಿಮಗೂ ಕೂಡ ಆಗಿದ್ಯಾ? ಈ ರೀತಿಯಾಗಿ ವಿಡಿಯೋ ರೆಕಾರ್ಡ್ ಮಾಡಿರೋದು ನಿಮ್ಮ ಗಮನಕ್ಕಿದ್ಯಾ? ಯಾಕಂದ್ರೆ ಅದು ಕೂಡ ಅಪರಾಧನೇ. ವಿತ್ ಕನ್ಸೆಂಟ್, ವಿತ್ ಒಪ್ಪಿಗೆ ಆತನ ಜೊತೆ ಅವರು ಸಹಕರಿಸಿದ್ರು ಕೂಡ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದು ಅಪರಾಧ. ಆತ ಬ್ಲಾಕ್ ಮೇಲ್ ಮಾಡಿ ನಿಮ್ಮನ್ನ ಈ ರೀತಿಯಾಗಿ ಕೃತ್ಯಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ನ? ಈ ಎಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡಲಿದ್ದಾರೆ. ಆರೋಪಿಯ DNA ಮಾದರಿಗಳನ್ನ ಸಂಗ್ರಹಿಸಲಿದ್ದಾರೆ. ಜೊತೆಗೆ ಆಧ್ಯಾತ್ಮದ ಹೆಸರಿನಲ್ಲಿ ಈತ ಭಕ್ತರಿಂದ ಭಾರೀ ಪ್ರಮಾಣದಲ್ಲಿ ಹಣ ವಸೂಲಿ ಮಾಡಿದ್ದಾನೆ ಎನ್ನುವಂಥ ಆರೋಪ ಇದೆ.
ಅಶೋಕ್ ಖರಾಟ್ನ ಆರ್ಥಿಕ ವ್ಯವಹಾರಗಳ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ನಾನಾಗಲೇ ಹೇಳಿದೆ, ಮಹಾರಾಷ್ಟ್ರದ ಬೇರೆ ಬೇರೆ ನಗರಗಳಲ್ಲಿ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿಯನ್ನ ಸಂಗ್ರಹ ಮಾಡುವಲ್ಲಿ ಈತ ಯಶಸ್ವಿಯಾಗಿದ್ದಾನೆ. ಹಾಗಾಗಿ ಅದೆಲ್ಲವನ್ನ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಲಿದೆ. ಆದರೆ ಇದು ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನ ಮೂಡಿಸಿದೆ. ಮತ್ತೊಮ್ಮೆ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಅಸಾರಾಂ ಬಾಪು ಆತನ ವಿರುದ್ಧವೂ ಇದೇ ರೀತಿಯಾದಂತಹ ಆರೋಪ ಕೇಳಿಬಂದಿತ್ತು. ಏನಾಗಿದೆ ಈಗ ಪ್ರಕರಣದಲ್ಲಿ? ಆ ವ್ಯಕ್ತಿ ಬೇಲ್ ಮೇಲೆ ಹೊರಗಡೆ ಇದ್ದಾನೆ. ಗುರ್ಮೀತ್ ರಾಮ್ ರಹೀಂ ಸಿಂಗ್, ಈತನೂ ಕೂಡ ಸ್ವಯಂ ಘೋಷಿತ ದೇವಮಾನವ. ಆತನ ಕತೆ ಏನಾಗಿದೆ? ಯಾವ್ಯಾವಾಗ ಹರಿಯಾಣ ಭಾಗದಲ್ಲಿ ಚುನಾವಣೆ ಇರುತ್ತೋ, ಪಂಜಾಬ್ ಭಾಗದಲ್ಲಿ ಚುನಾವಣೆ ಇರುತ್ತೋ, ಆಗೆಲ್ಲ ತನಗೆ ಬೇಕಾದ ಹಾಗೆ ಪರೋಲನ್ನ ಪಡ್ಕೊಂಡು ಹೊರಗಡೆ ಬಂದು ಓಡಾಟವನ್ನ ಮಾಡ್ತಾನೆ. ಮತ್ತೆ ಭಕ್ತರ ಜೊತೆ ಸಂಘ, ಭಕ್ತರ ಜೊತೆ ಭೇಟಿ, ಇದೆಲ್ಲವೂ ಕೂಡ ನಡೀತಾ ಇದೆ. ಈ ಪ್ರಕರಣ ಕಾನೂನಾತ್ಮಕವಾಗಿ ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ? ಆತನ ಮೇಲಿನ ಆರೋಪವನ್ನ ಸಾಬೀತುಪಡಿಸುವಲ್ಲಿ ಪೊಲೀಸರು ಯಶಸ್ವಿಯಾಗ್ತಾರಾ? ಇದು ಸದ್ಯಕ್ಕಿರುವಂತಹ ಕುತೂಹಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.